ಅಂಬೇಡ್ಕರ್ ಹೆಬ್ಬಾಗಿಲಿಗೆ ಕುರುಬ ಸಮುದಾಯ ವಿರೋಧವನ್ನ ವ್ಯಕ್ತಪಡಿಸಿ ಕೊಳ್ಳೇಗಾಲದ ಯರಿಯೂರಿನಲ್ಲಿ ಎರಡೂ ಸಮುದಾಯಗಳ ನಡುವೆ ದೊಡ್ಡ ಸಂಘರ್ಷನೆ ನಡೆದುಹೋಯಿತು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಯರಿಯೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಚಾಮರಾಜನಗರದ ಹಲವು ಭಾಗಗಳಲ್ಲಿ ಈ ರೀತಿಯಾಗಿ ಜಾತಿಗಳ ನಡುವೆ ಸಂಘರ್ಷ ಅನ್ನುವಂಥದ್ದು ಬಹಳ ಹೆಚ್ಚಾಗಿ ನಡೀತಾ ಇರುತ್ತೆ. ಬಹಳ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ. ಈಗ ದಲಿತರು ಹಾಗೆ ಕುರುಬ ಸಮುದಾಯದ ನಡುವೆ ಒಂದು ಸಮಸ್ಯೆ ಆಗ್ಬಿಟ್ಟಿದೆ. ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮದಲ್ಲಿ ಒಂದು ಹೆಬ್ಬಾಗಿಲಿಗೆ ಅಂದ್ರೆ ಆ ಊರಿನ ಮುಖ್ಯ ದ್ವಾರ ಅಂತ ಕಾಣಿಸುತ್ತದು, ಅಂಬೇಡ್ಕರ್ ಹೆಬ್ಬಾಗಿಲು ಅಂತ ಹಾಕೋದಕ್ಕೆ ದಲಿತ ಸಮುದಾಯ ಹೊರಡ್ತಂತೆ. ಆಗ ಕುರುಬ ಸಮುದಾಯ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಹೀಗಾಗಿ ಎರಡೂ ಸಮುದಾಯದ ಜನರ ನಡುವೆ ಗಲಾಟೆ ಆಗಿದೆ. ಪೊಲೀಸರು ದೌಡಾಯಿಸಿದ್ರು. ಸ್ಥಳಕ್ಕೆ ಕೊಳ್ಳೇಗಾಲ ಕ್ಷೇತ್ರದ ಮಾಜಿ ಶಾಸಕ ಎನ್ ಮಹೇಶ್ ಕೂಡ ಭೇಟಿ ಕೊಟ್ಟರು. ಈಗ ಎರಡೂ ಕೋಮಿನವರಿಗೂ ನಾಮಫಲಕ ಹಾಕೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೂರಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ಸೂರಜ್, ಇದು ವಿಚಾರ ಅಂದ್ರೆ ಇದು ಇವತ್ತೇನೋ ಒಂದು ಗಲಾಟೆ ಆಗುತ್ತೆ, ತಣ್ಣಗಾಗುತ್ತೆ, ಆದ್ರೆ ಮುಂದೆ ಇದೇ ಹಾಗೆ ಬೆಳ್ಕೊಂಡೋಗು ದೊಡ್ಡ ಸಮಸ್ಯೆ ಆಗ್ಬಿಟ್ರೆ ಕಷ್ಟ. ಚಾಮರಾಜನಗರದಲ್ಲಿ ಈ ತರ ಬಹಳಷ್ಟು ಆಗಿದೆ. ಈಗ ಸ್ಥಳಕ್ಕೆ ಬಂದಿರುವಂತಹ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದನ್ನೆಲ್ಲ ಹೇಗೆ ನಿಭಾಯಿಸಿದ್ದಾರೆ, ಏನ್ ಕತೆ ಅಂತ? ಖಂಡಿತ ಮಾಲ್ತೇಶ್, ಚಾಮರಾಜನಗರದಲ್ಲಿ ಸದಾ ಯಾವಾಗಲೂ ಕೂಡ ಈ ರೀತಿಯಾದಂತಹ ವಿವಾದಗಳು ಕಂಡು ಬರ್ತಾನೆ ಇರುತ್ತೆ. ಅದರಲ್ಲಿ ಇದು ಕೂಡ ಒಂದಾಗಿರುವಂತದ್ದು. ವಿಚಾರ ಅಂತ ಹೇಳಿದ್ರೆ ಏನು, ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮ ಇದೆ. ಆ ಗ್ರಾಮದ ಹೆಬ್ಬಾಗಿಲನ್ನಾಗಿ ನಮ್ಮ ಅಂಬೇಡ್ಕರ್ ಹೆಸರನ್ನ ಹಾಕಿಸ್ತೇವೆ ಅಂತ ಹೇಳಿ ದಲಿತ ಸಮುದಾಯದವರು ಒಂದು ಪ್ರಿಪರೇಷನ್ ಮಾಡ್ಕೊಂತಾರೆ. ಅದೇ ರೀತಿಯಾಗಿ ಬಾಗಿಲನ್ನ ಹಾಕೋಕೆ ಕೂಡ ಮುಂದೆ ಹಾಕ್ತಾರೆ. ಯಾವಾಗ ಅಂಬೇಡ್ಕರ್ ಅವರ ಹೆಸರನ್ನ ಹೆಬ್ಬಾಗಿಲಿಗೆ ಹಾಕೋಕೆ ಮುಂದಾಗ್ತಾರೆ ದಲಿತ ಸಮಾಜದವರು, ಕೇವಲ ಇಲ್ಲಿ ದಲಿತ ಸಮಾಜ ಅಷ್ಟೇ ಇರೋದಿಲ್ಲ, ಎಲ್ಲಾ ಸಮಾಜದವರು ಕೂಡ ಇದ್ದಾರೆ. ಹಾಗಾಗಿ ಅತಿ ಹೆಚ್ಚಾಗಿ ಕುರುಬ ಸಮುದಾಯ ಕೂಡ ಇರುವಂತದ್ದು. ಹಾಗಾಗಿ ನಾವು ಕನಕದಾಸ ಒಂದು ಹೆಬ್ಬಾಗಿಲು ಅಂತ ಹಾಕ್ತೀವಿ ಅಂತ ಅವ್ರು ಕೂರ್ತಾರೆ. ಹಾಗಾಗಿ ಈ ಎರಡೂ ಒಂದು ಏನು ಕೋಮುಗಳ ನಡುವೆ ವಾಗ್ವಾದ ಉಂಟಾಗತ್ತೆ. ಯಾವಾಗ ಪೊಲೀಸರಿಗೆ ಒಂದು ಮಾಹಿತಿ ತಿಳಿಯುತ್ತೆ, ತಕ್ಷಣವೇ ಎಚ್ಚೆತ್ತಂತಹ ಯಳಂದೂರು ಪೊಲೀಸರು ಮೊದಲು ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಭೇಟಿ ನೀಡಿ ಇಬ್ಬರನ್ನು ಕೂಡ ಸಮಾಧಾನ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಈ ಕಡೆ ದಲಿತ ಸಮಾಜದ ಮುಖಂಡರ ಜೊತೆ ಮಾತಾಡ್ತಾರೆ, ಮತ್ತೊಂದು ಕಡೆ ಕುರುಬ ಸಮಾಜದ ಮುಖಂಡರ ಜೊತೆ ಕೂಡ ಮಾತಾಡ್ತಾರೆ. ಯಾವಾಗ ಯಳಂದೂರು ಪೊಲೀಸರು ಮಾತಾಡಿದ್ರು ಕೂಡ ಸಮಾಧಾನ ಅವ್ರ ಮುಖಂಡರು ಆಗೋದಿಲ್ಲ. ಹಾಗಾಗಿ ಸ್ಥಳಕ್ಕೆ ಖುದ್ದು SP ಮುತ್ತುರಾಜ್ ಕೂಡ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಜೊತೆಗೆ PDO ಕೂಡ ಬರ್ತಾರೆ. ನೋಡಿ, ನೀವು ಈ ಗೊಂದಲ ಮಾಡೋದು ಬೇಕಾಗಿಲ್ಲ, ಇಲ್ಲಿ ಗಲಾಟೆ ಆಗುವಂತ ಅವಶ್ಯಕತೆ ಇಲ್ಲ. ಅಂಬೇಡ್ಕರ್ ಅವರು ಕೂಡ ಮುಖ್ಯವಾದಂತವ್ರೆ. ಅದೇ ರೀತಿಯಾಗಿ ಕನಕದಾಸರ ಕೊಡುಗೆ ಕೂಡ ಸಾಕಷ್ಟು ಇರುವಂತದ್ದು ಸಮಾಜಕ್ಕೆ. ಹಾಗಾಗಿ ಎರಡೂ ಸಮಾಜಕ್ಕೂ ಅನುಮತಿಯನ್ನ ಕೊಡ್ತಾ ಇದ್ದಾರೆ. ತಾವು ಎರಡೇ ಹೆಸರನ್ನು ಕೂಡ ಹಾಕೋಬಹುದು ಅಂತ ಹೇಳ್ತಾರೆ. ಯಾವಾಗ ಈ ಮಾತನ್ನ PDO SP ಅವರ ಸಮ್ಮುಖದಲ್ಲಿ ಮಾತಾಡ್ತಾರೆ, ಆಗ ಸಮಾಧಾನಗೊಂಡಂತಹ ಎರಡೂ ಕೋಮಿನವರು ಈಗ ಶಾಂತ ರೀತಿಯಾಗಿ ಇರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸೂರಜ್.